ಬೆಳೆ ಇರ್ಬೋದು. ಅದೇ ಕಾಲಕ್ಕೆ ಎಣ್ಣೆಯ ಪದಾರ್ಥಗಳನ್ನ ತಯಾರು ಮಾಡೋದು, ಎಣ್ಣೆ ತಯಾರು ಮಾಡೋದು ಕಾಳುಗಳಿರ್ಬೋದು. ಇವುಗಳು ಎಷ್ಟು ಬಂದದ, ಏನು ಹೋಗ್ಯದ ಅದು ಲೆಕ್ಕ ಹಾಕೊಂಡು ಮಾಡಿದ್ರೆ ಅಲ್ಲಿ ಎಣ್ಣೆ ತಯಾರು ಮಾಡಿ ಅಲ್ಲೇ ಇಡುವಂಥದ್ದು ಅಥವಾ ಕಾಳುಗಳನ್ನ ರಕ್ಷಣೆ ಮಾಡುವಂಥದ್ದು ಇಂಥವೆಲ್ಲ ಮಾಡಿ ಅವ್ರು ರೈತ ಕೊಟ್ಟರೆ ಸಾಧ್ಯದ ರೀ. ಮತ್ತು ಉದ್ಯೋಗ ಸೃಷ್ಟಿ ಆಗ್ತದೆ ಸಾಕಷ್ಟು ಇದರಲ್ಲಿ. ಈ ಉದ್ಯೋಗ ಉದ್ಯೋಗ ಇಲ್ಲ ಅನ್ನೋದು ಅಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಅಲ್ಲೇ ಅವರು PUCನೋ BAನೋ ಆಗಿರ್ತಾರೆ, ಹುಡುಗರಿಗೆ BCom ಆಗಿರ್ತಾರೆ, ಹುಡುಗರಿಗೆ ಉದ್ಯೋಗ ಆಕೈತಿ. ಮತ್ತು ವ್ಯಾಪಾರಿಗಳು ಎಲ್ಲಿದ್ರು ಬಂದು ಒಯ್ತಾರೆ ಅವರು ತಮಗೆ ಎಲ್ಲಿ ಬೇಕಲ್ಲಿ ಮಾರ್ಕೊಳ್ತಾರೆ, ಅವ್ರು ಮಾರ್ಕೆಟ್ ಸಿಗ್ತೈತಿ. ಇದು ಹೆಂಗೆ ಅನ್ನಿಸ್ತದೆ ನಿಮಗೆ? ಇದು ಸರಿ ಅನ್ನಿಸ್ತದಲ್ಲ ನಿಮಗೆ ಈ ವಿಚಾರ? ಯಾಕಂದರೆ ಇದು ಮಾಡಲೇಬೇಕಾದಂಥದ್ದು. ಇನ್ನು ಸರ್ಕಾರಗಳು ಹೇಳಿಲ್ಲ ನಿಮಗೆ, ಆಲ್ರೆಡಿ ಕಾರ್ಪೊರೇಟ್ಗಳಿಗೆ ಮಾರ್ಕೊಂಡಂಗಾಗಿದೆ ಖಾಸಗೀಕರಣದಿಂದಾಗೆ. ಅವ್ರನ್ನ ಮೀರಿ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಇವ್ರು ಮಾಡ್ತಾರಂತ ಬಗ್ಗೆ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಸಹಕಾರ ಸಂಘಗಳು ಇದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು? ಇವರೆಲ್ಲ ಪ್ರಯತ್ನ ಮಾಡಿ ಒತ್ತಡ ತಂದ್ರೆ ಯಾವುದೇ ಸರ್ಕಾರ ಸಹಿತ ಇದಕ್ಕೆ ಬೆಂಬಲ ಸೂಚಿಸ್ತೈತಿ ಅನ್ನುವಂಥದ್ದು. ಇದರಿಂದ ಡಿಸೆಂಟ್ರಲೈಸ್ ಪವರ್ ಅಂದಂಗೆ ಅದೇ ಕಾಲಕ್ಕೆ ಡಿಸೆಂಟ್ರಲೈಸ್ ಆಫ್ ದ ಮಾರ್ಕೆಟ್ ಆಗ್ತದೆ. ಆ ಮಾರ್ಕೆಟ್ಗೆ ಹೋಗಿ ತೊಗೊಳ್ಳೋಂಥ ಆಗಿಬಿಡುತ್ತೆ ಇವ್ರಿಗೆ ಉಳಿದವ್ರಿಗೂ. ಯಾಕೆ ತಾಲೂಕು ಮಟ್ಟದಲ್ಲಿ ವ್ಯಾಪಾರಿಗಳು ಇದ್ದೇ ಇರ್ತಾರೆ, ಅವ್ರು ಹೋಗಿ ತೊಗೊಂಬರೋದು ಅಷ್ಟೇ. ಅವ್ರು ಮಾಡ್ಕೊಳ್ಳಿ, ಮಾಡಿ ಬಂದು ನೋಡಲಿ, ತೊಗೊಂಡು ಹೋಗಲಿ, ವಸ್ತು ತಮಗೆ ಹೆಂಗೆ ಬೇಕು ರೇಟ್ ಫಿಕ್ಸ್ ಮಾಡಿ ಆವಾಗದೊಳಗೆ ಏನು ಬರ್ತದೆ ನಿಮ್ಮಲ್ಲೇ ಮಾರ್ಕೊಂಡು ಹೋಗುವಂಥದ್ದು ಮಾಡಿದರೆ ಆ ದಿಶೆಯಲ್ಲಿ ನಮ್ಮ ಇವತ್ತಿನ ರೈತ ನಾಯಕರೆಲ್ಲ ಕೂಡ ವಿಚಾರ ಮಾಡಿದರೆ, ಅದರಲ್ಲೂ ಬೆಳಗಾವಿಯಲ್ಲಿ ಸಾಕಷ್ಟು ಇಲ್ಲಿ ನೋಡಿರಿ, ಘಟಪ್ರಭಾದಲ್ಲಿ ಕಾಯಿಪಲ್ಲೆ ಸಾಕಷ್ಟು ಬರ್ತದೆ. ಮತ್ತೊಂದು ಕಡೆ ಮತ್ತೊಂದು ಬಂದು ಇಲ್ಲೇ ನಿಡಸೋಶಿಯಲ್ಲಿ ಅದು ಕಾಯಿಪಲ್ಲೆ ಭಾಳ ಜೋರು ಅದ. ನಿಡಸೋಶಿ ಆಗಿರ್ಬೋದು, ಬೇಡ ನಮ್ಮ ಸಂಕೇಶ್ವರ ಆಗಿರ್ಬೋದು, ಇವೆಲ್ಲ ಹಿಂಗೆ ಪ್ರತಿಯೊಂದು ತಾಲೂಕಿನೊಳಗೆ ಸಾಕಷ್ಟು ಇದ್ದಾರೆ. ಅವ್ರಿಗೆ ಮಾರ್ಕೆಟ್ ಮಾಡಿಕೊಡೋದಕ್ಕೆ